ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮಾಡ್ತಾ ಇದ್ದೀವಿ ಮ್ಯಾರೇಜ್ ಪ್ರಿಪ್ರೇಷನ್ ವಿಡಿಯೋ. ಅದರಲ್ಲಿ ಇವತ್ತು ಮಧುಮಗ ಮಾಡೋ ಶಾಸ್ತ್ರ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಇಲ್ಲಿ 5 ಜನ ಮುತ್ತೈದೆಯರು ಸೇರಿಬಿಟ್ಟು 5 ಕಲರಲ್ಲಿ ಅಕ್ಷತೆ ಕಾಳನ್ನ ರೆಡಿ ಮಾಡ್ತಾ ಇದ್ದೀವಿ. ಇದು ಅಕ್ಕಿ ಮತ್ತು ಅದಕ್ಕೆ ಕಲ್ಲರ್ ಇದೆ, ಅರಿಶಿನ, ಕುಂಕುಮ, ಗಂಧ ಇದನ್ನೆಲ್ಲ ಮಿಕ್ಸ್ ಮಾಡಿ ಅಕ್ಕಿಗೆ ಒಂದು ಕಲರ್ ಕೊಡ್ತಾ ಇದ್ದೀವಿ. ಇದು ಅಕ್ಷತೆಗೋಸ್ಕರ ರೆಡಿ ಮಾಡ್ತಾ ಇರೋದು. ಇಲ್ಲಿ ಪೂಜಾರಿಯ ಸ್ವಾಮಿಯವ್ರು ಬಂದುಬಿಟ್ಟು ಮಧುಮಗ ಮಾಡೋದಕ್ಕೆ ಏನೇನು ಶಾಸ್ತ್ರಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಅಜ್ಜಿಯವರು ಎದುರುಗಡೆನೇ ಕೂತ್ಕೊಂಡು ಅವ್ರಿಗೆ ಏನೇನು ಬೇಕೋ ಅಂತ ಕೇಳಿ ಅದನ್ನು ಅವ್ರು ನಮಗೆ ಟ್ರಾನ್ಸ್ಲೇಟ್ ಮಾಡೋದು. ಅಂದರೆ ನಾವು ದೂರ ಎಲ್ಲೋ ಕೆಲಸದಲ್ಲಿ ಇರ್ತೀವಿ, ಕೇಳಿಸಿರಲ್ಲ ನಮಗೆ. ಸೊ ಅದಕ್ಕೋಸ್ಕರ ಅವ್ರ ಹತ್ತಿರದಲ್ಲೇ ಕೂತ್ಕೊಂಡು ಏನೇನು ಬೇಕು ಅಂತ ಎಲ್ಲ ಕೇಳ್ತಾ ಇದ್ದಾರೆ ಸ್ವಾಮಿಗೆ. ಆ್ಯಂಡ್ ಅವರು ಅಜ್ಜಿ ನಮಗೆ ಹೇಳ್ತಾ ಇದ್ದಾರೆ ಅದು ತೊಗೊಂಬನ್ನಿ ಅಂತ. ಬಟ್ ಇಲ್ಲಿ ನೋಡಿ ಗಂಡು ಮಕ್ಕಳು ಎಷ್ಟು ಆರಾಮಾಗಿ ಕೂತ್ಕೊಂಡು ಎಲ್ಲರೂ ಮೀಟಿಂಗ್ ಮಾಡಿಕೊಂಡು ಫೋನ್ ನೋಡಿಕೊಂಡು ಇದ್ದಾರೆ. ನಾವು ನೋಡಿ ಇಲ್ಲಿ ಸ್ವಾಮಿಯವರು ಮದುಮಗ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ನಾವು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಆ್ಯಂಡ್ ಬ್ಯಾಗ್ ನೋಡಿದ್ರಿ ನೀವು ಅಲ್ಲೆಲ್ಲ, ಅದೆಲ್ಲ ಏನಕ್ಕೆ ಗೊತ್ತಾ? ಆ್ಯಕ್ಚುಲಿ ಹುಡುಗಿ ಬಂದು ಶಿವಮೊಗ್ಗದವರು, ನಾವು ಬೀದರು. ನಮಗೆ 1 ನೈಟ್ ಜರ್ನಿ ಇದೆ. ಸೊ ಅದಕ್ಕೋಸ್ಕರ ಹೋಗೋಣ ಅಂತ 1 ಡೇ ಬಿಫೋರ್ ನಾವು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇರೋದು. ಅವತ್ತಿನ ದಿವಸ ಹೋಗೋ ದಿವಸನೇ ನಾವು ಮಾಡ್ತಿರೋದು ಮಧುಮಗ ಶಾಸ್ತ್ರ. ಆ್ಯಂಡ್ ಇಲ್ಲಿ ಸ್ವಾಮೀಜಿಯವರು ಮದುಮಗ ಮಾಡೋಕ್ಕೆ ಏನೇನು ಶಾಸ್ತ್ರ ಮಾಡಬೇಕು ಅದೆಲ್ಲ ಮಾಡಿದ್ದಕ್ಕೆ ದಕ್ಷಿಣೆ ರೂಪದಲ್ಲಿ ಅವ್ರು ಕೇಳಿದಷ್ಟು ಕೊಟ್ಟು ಅವ್ರ ಕಾಲು ನಮಸ್ಕಾರ ಮಾಡಿದ್ವಿ. ಹಿರುಗಳು ಅಂತ ಇನ್ನೊಂದು ಸ್ವಾಮಿ ಅಂತ ನಮ್ಮ ಕಡೆ ಈ ಒಂದು ಪದ್ಧತಿ ಇದೆ, ಸ್ವಾಮಿಗೆ ಕಾಲು ಬೀಳೋದು. ಆ್ಯಂಡ್ ಇಲ್ಲಿ ನನ್ನ ಮಗಳು ನಂದು ಒಂದು ಸೇವೆ ಇರಲಿ ಅಂತ ಅವಳು ಏನು ಮಾಡ್ತಿದ್ದಾಳೆ ನೋಡಿ. ಆ್ಯಕ್ಚುಲಿ ಎಲ್ಲರೂ ಕೆಲಸ ಮಾಡ್ತಾಯಿದ್ವಿ, ಫುಲ್ ಬ್ಯುಸಿ ಅವತ್ತು. ಯಾಕಂದರೆ ಟೈಮ್ ಆಗ್ತಾಯಿದೆ. ಒಂದು ವೇಳೆ ನಾವು ಇಲ್ಲಿ ಲೇಟಾಗಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ. ನೆಕ್ಸ್ಟ್ ಡೇನೇ ಮ್ಯಾರೇಜು. ಆ್ಯಂಡ್ ನನ್ನ ಪರಿಸ್ಥಿತಿ ಓಕೆ, ಅದೆಲ್ಲ ಶಾಸ್ತ್ರ ಮುಗಿದ ಮೇಲೆ ಇಲ್ಲಿ ಒಳ್ಳು ಕಲ್ಲು ಇಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮತ್ತೆ ಎಲ್ಲರಿಗೂ ಕುಂಕುಮ ಹಚ್ತಾ ಇದ್ದಾರೆ. ಆ್ಯಂಡ್ ನಾನು ಬೇಕಾಗಿರೋ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇದಾದಮೇಲೆ ಎಲ್ಲ ಬೀಸೋದು ಕುಟ್ಟೋದು ಇರುತ್ತೆ. ಫಸ್ಟು ಬೀಸೋದಿದೆ. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಇಟ್ಟಿರ್ತಕ್ಕಂತಹ ಬಾಗಿನ ನಮಗೆಲ್ಲ ಕೊಟ್ಟು ನಮ್ಮ ಗಂಡಂದ್ರ ಹೆಸರನ್ನ ಕೇಳ್ಕೊತಾ ಇದ್ದಾರೆ. ಅದೇ ಕೇಳ್ತಾ ಇರೋದವರಲ್ಲಿ ಅದನ್ನು ಒಗಟು ಹಾಕಿ ಕೂಡ ಹೇಳ್ತಾರೆ. ಬಟ್ ನಮ್ಗೆ ಯಾರಿಗೂ ಒಗಟು ಬರಲಿಲ್ಲ. ನಮ್ಮ ಅತ್ತೆ ಒಬ್ಬರು ಹೇಳಿದ್ರು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಹೋಗಮತಾಯಿ ನಮಗ ಇಸುವಾಸೆ ಬಸುರವ ಹೋಗಮಗ ಮಾರೆ ತರುಚಾರೆ ಹೋಗಮಗ ಮಾರೆ ತರುಚಾರೆ ಹೋಗಮ ಮಾರೆ ತರಸ್ಯಾರೆ ಹೋಗಮ ಮಾರೆ ತರಸ್ಯಾರೆ ಅರಸಿಣ ಇಲ್ಲಂತ ಮುಣುದಾರೆ ಅರಸಿಣಗ ನಮಗ ಇಸುವಾಸೆ ಅರಸಿಣಗ ನಮಗ ಅರಸಿಣಗ ತರುಚಾರೆ ಅರಸಿಣಗ ಮಳಗೆ ತರುಚಾರೆ ಗಂಧನೆ ಗಂಗಾಗೆ ನಮಗ ಇಸುವಾಸೆ ಬಾಬುರ ಗಂಧದ ಮಳಗೆ ತರುಚಾರೆ ಗಂಧದ ಮಳಗೆ ತರುಚಾರೆ ಸಿರಿನಿ ನಮಗ ನಾವು 5 ಜನ ಕಲಿಕೋದ್ರಿಂದ
ಎಲ್ಲರೂ ಅತ್ತೆ ಅಂದಿರ ನಾನು ಒಬ್ಬಳೇ ಅಲ್ಲಿ ಅಂದರೆ ಎಲ್ಲರೂ ಹೆಣ್ಮಕ್ಳು ಮನೆ ಹೆಣ್ಮಕ್ಳು ಥರ ಅಂತ ಅಂದ್ಕೊಂಡು ಎಲ್ಲರನ್ನೂ ಇಟ್ಟಿದ್ರು. ಇವಾಗ ಬೀಸೋದಾಯಿತು. ನೆಕ್ಸ್ಟ್ ಇವಾಗಿರೋದು ಕುಟ್ಟೋ ಕಾರ್ಯಕ್ರಮ. ಇದು ನಮ್ಮ ಕಡೆ ಫಸ್ಟ್ ಮಾಡ್ತಾರೆ. चलती गाड़ी उड़ती दूर रोजिना तो हाथ में गुलाब ಆಯ್ತಾ ಪೂಜಾ ನಂಗೆ ಬರಲ್ಲ ಖಾಲಿ ಹೆಸರು ಅಷ್ಟು ಬಂದು ಹೇಳ್ಬೇಕು ನಮ್ಗಂದ್ರೆ ಬರಲ್ಲ ನೀನು ಬರಲ್ಲ ಹೆಸರು ಹೇಳ್ಬೇಕು ಅದೊಂದು ಬಾಗಿನ ಕುಳ್ಳತಿಲ್ಲ ನಾನು ಮಾಡಿಲ್ಲ ನಮ್ಗೆ ಕೊನೆಯಲ್ಲಿ ಇದು ಜನ ಗ್ರೂಪಲ್ಲಿ ಮತ್ತೆ ಒಬ್ಬರೇ ಹೆಸರು ಹಿಂದ್ಗಡೆ ಕ್ಯಾಮ್ರಾಮನ್ ಅವರೆಲ್ಲ ಮಾತಾಡ್ಕೊತಿದ್ರು ಏನಕ್ಕೆ ಹೆಸರು ಹೇಳೋದು. ಆ್ಯಕ್ಚುಲಿ ಅದು ನಮ್ಮ ಹಳೆ ಸ್ವಾಮಿಗೆ ಅದೇ ಬರ್ತದೆ ಮುಂದೆ ಸ್ವಾಮಿ ನನ್ನ ಅಂದರದಾಗ ತೀರದ ಕೂಡವರಿಲ್ಲ ಬಾ ನನ್ನ ಗುರು ಸ್ವಾಮಿ ಸರ್ವಾಲ ಗಣಕ ಸುವಾಲು ನನ್ನ ಅಂದರದಾಗ ತೀರದ ಕೂಡವರಿಲ್ಲ ಬಾ ನನ್ನ ಗುರು ಸ್ವಾಮಿ ಸರ್ವಾಲ ಗಣಕ ಸುವಾಲು ನನ್ನ ಅಂದರದಾಗ ಚರಿದ ಕೂಡವರಿಲ್ಲ ಬಾ ನನ್ನ ಗುರು ಸ್ವಾಮಿ ಸರ್ವೇಲ ಗಣಕ ಸುವಾಲು ನನ್ನ ಅಂದರದಾಗ ಕೊಡಬರಿಲ್ಲ ನನ್ನ ಗುರು ಸ್ವಾಮಿ ಸರ್ವೇಲ ಗುಣಕ ಸುವಾಲು ಎತ್ತು ಎತ್ತು ನಾಡದವ ಸರ್ವೇಲ ಗುಣಕ ಸುವಾಲು ಎತ್ತು ಮೂಟರ ಕವಿದ ಅಣ್ಣ ತಾಮರನ ಕರಸಿದ ಎತ್ತು ಮೂಟರ ಕವಿದ ಅಣ್ಣ ತಾಮರನ ಕರಸಿದ ನನ್ನ ಹಂದರದಾಗ ಸರಬರ ಮಾಡವರಿಲ್ಲ ಬಾ ನನ್ನ ಅಣ್ಣಯ್ಯ ಸರವಾಲ ಕಣಕ ಸುವಾಲ ನನ್ನ ಹಂದರದಾಗ ಸರಬರ ಆ್ಯಕ್ಚುಲಿ ಮದುಮಗ ಮಾಡಿದ ದಿವಸ ನನ್ನ ತಮ್ಮನಿಗೆ ನಾನು ಬಟ್ಟೆ ಮಾಡಬೇಕಿತ್ತು. ಬಟ್ ನಮ್ಮ ಮನೆ ತುಂಬ ದೂರ ಇರೋದ್ರಿಂದ ಸೊ ನಾವಲ್ಲೇ ಪಕ್ಕದ ಮನೆಯವ್ರ ಹತ್ರ ಹೋಗಿ ನಾನು ಅವನಿಗೆ ಬಟ್ಟೆನ ಅಂದರೆ ಕೊಟ್ಟಿರೋದು. ಸೊ ಅವನು ಹಾಕೊಂಬರೋಕ್ಕೆ ಅಂತ ಒಳಗಡೆ ಮಾಡಿದ್ವಿ. ಮಾಡಿದ್ದಾಯಿತು. ಇದು ನನ್ನ ಹತ್ರ ಹೇಳ್ತಿದ್ದಾರೆ, ದೇವ್ರಿಗೆ ನಮಸ್ಕಾರ ಮಾಡಿ ನಿನ್ನ ಹತ್ರ ಇರತಕ್ಕಂತಹ ಕಾರಿಕು ಬಾದಾಮು. ನಿಮ್ಮ ಕಡೆ ಮದುಮಗನ ಕೈಯಲ್ಲಿ ಅದು ಯಾವಾಗಲೂ ಇರುತ್ತೆ. ಅವನು ಎಲ್ಲೇ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡೋಕ್ಕೆ ಹೋದರೂ ಅದನ್ನು ದೇವ್ರ ಹತ್ರ ಇಟ್ಟು ನಮಸ್ಕಾರ ಮಾಡಬೇಕು ಅಂತ. ಸೊ ಇಲ್ಲಿ ಅವನು ದೇವ್ರ ಹತ್ರ ಅದನ್ನ ಇಟ್ಟು ನಮಸ್ಕಾರ ಮಾಡಿ ರಿಟರ್ನ್ ನಾವು ಮನೆಗೆ ಹೊರಟಿದ್ದು. ಇದೆಲ್ಲ ನಾವು ಬೇಗ ಬೇಗ ಮಾಡ್ತಾಯಿದ್ವಿ, ಯಾಕಂದರೆ ಗೊತ್ತಲ್ಲ ನಮ್ಮದು ಟ್ರಾವೆಲ್ ಇತ್ತು ಒನ್ ನೈಟು. ಸೊ ಅದಕ್ಕೋಸ್ಕರ ಇನ್ನೂ ಅವ್ನು ಹೊರಡೋಕೆ ಇನ್ನೂ ಟೈಮ್ ಇತ್ತು. ಅಂದರೆ ಶಾಸ್ತ್ರ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು, ಇದೆಲ್ಲ ತುಂಬ ಇತ್ತಪ್ಪ. ಅವತ್ತಂತೂ ಫುಲ್ ನಮಗೆ ಅರ್ಜೆಂಟಲ್ಲೇ ಎಲ್ಲ ಮಾಡ್ಕೊತ ಇದ್ವಿ ಅಪ್ಪ.
ಈಗ ನೋಡ್ರಿ ನನ್ನ ಒರಿಜಿನಲ್ ಗೆಟಪಿಗೆ ಬಂದನ. ಇದು ನಾವು ಹೋಗ್ತಾ ಇರೋ ಬಸ್ಸು. ಅದಕ್ಕೆ ಹೋಗೋಕ್ಕೂ ಮುಂಚೆ ಪೂಜೆ ಮಾಡ್ತಾ ಇದ್ವಿ. ಪೂಜೆ ಮಾಡಿ ದೇವಸ್ಥಾನ ಹೂ ಇಟ್ಟು ಅಗರಬತ್ತಿ ಹಚ್ಚಿ ಕಾಯಿ ಒಡೆದು ಹೋಗಿ ಬಸ್ಗೆ ಪೂಜೆ ಮಾಡಿದ್ವಿ. ಇಲ್ಲಿ ನಾನು ಬಂದಿದ್ದೀನಿ, ಬಟ್ ಅಲ್ಲಿ ಮದುಮಗ ಇನ್ನೂ ವೇಟಿಂಗು, ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು. ಅವನೇ ಫುಲ್ ಅರ್ಜೆಂಟು. ಅಯ್ಯೋ ಇಲ್ಲಿ ಲೇಟ್ ಮಾಡ್ತಿದ್ದಾರೆ ಇವರು, ನೆಕ್ಸ್ಟ್ ಹೆಂಗೆ ಅಂತ. ಆ್ಯಕ್ಚುಲಿ ನಮ್ಗೆ ನೈಟೆಲ್ಲ ಜರ್ನಿ ಆಗಿತ್ತಲ್ಲ, ನಿದ್ರೆನೂ ಆಗ್ತಾ ಇರಲಿಲ್ಲ, ಕಂಫರ್ಟ್ ಫೀಲ್ ಇರಲ್ಲ. ನೆಕ್ಸ್ಟ್ ಡೇ ಸ್ವಲ್ಪ ರೆಸ್ಟ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಅಲ್ಲಿ ಶಾಸ್ತ್ರಗಳೆಲ್ಲ ಇರುತ್ತೆ ಅಂತ ಫುಲ್ ಟೆನ್ಷನಲ್ಲೇ ಇದ್ವಿ ನಾವು. ಇದು ಬಸ್ಸಿನ ಒಳಗಡೆ ಆ್ಯಕ್ಚುಲಿ ಸೆಮಿ ಸ್ಲೀಪರ್ ನಾವು ಬುಕ್ ಮಾಡಿರೋದು. ಬಸ್ಸಿನ ಒಳಗಡೆ ದೇವ್ರ ಪೂಜೆ ಹೋಗೋಕ್ಕೂ ಮುಂಚೆ ಮದುಮಗ ಆದರೂ ಸರಿ ಮದುಮಗಳಾದರೂ ಸರಿ, ನಮ್ಮ ಕಡೆ ಈ ಥರ ಅಂದರೆ ಇಲ್ಲಿ ದೇವಸ್ಥಾನದ ಒಳಗಡೆ ಹೊಡೆದು ಅಗರಬತ್ತಿ ಎಲ್ಲ ಇಟ್ಟು ಪೂಜೆ ಮಾಡಿ ಮತ್ತು ನಾವೆಲ್ಲ ರಿಟರ್ನ್ ಹೊರಡ್ತಾ ಇದ್ವಿ. ಮದುಮಗನಿಗೆ ಆ್ಯಕ್ಚುಲಿ ಇಲ್ಲಿಂದನೇ ನಾವು ಕಾರಲ್ಲಿ ಕಳಿಸ್ಕೊಡ್ತಾ ಇರೋದು. ಮದುಮಗನ ಜೊತೆಗೆ ಒಂದು 4 ಜನ ಇದ್ದರು. ಕಾರ್ ನಮ್ಮದೇ ಆಗಿರೋದ್ರಿಂದ ಸೊ ಎಲ್ಲ ಈಸಿಯಾಗಾಯಿತು. ಆವತ್ತಿನ ದಿವಸ ಅಂತೂ ಎಲ್ಲರೂ ಏನಾದರೂ ಹೇಳ್ತಾ ಇರೋರೆ, ಅದನ್ನ ಮಾಡಿ ಇದನ್ನ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಒಂದು ವೇಳೆ ಕೇಳಿಲ್ಲ ಅಂದರೆ ಅವ್ರಿಗೆ ಕೋಪ. ನೆಕ್ಸ್ಟ್ ಡೇ ಬಂದು ಅಂತಾರೆ, ನಾನು ಹೇಳಿದೆ ನೀವು ಕೇಳೇ ಇಲ್ಲ, ನೀವು ಹಂಗೆ ಮಾಡಿಲ್ಲ, ನಾನು ಹೇಳಿದೆ ನೀವು ಅದನ್ನ ಮಾಡಿಲ್ಲ. ಇದೆಲ್ಲ ಯಾರು? ಆ್ಯಂಡ್ ಇಲ್ಲಿಂದ ಮದುಮಗನಿಗೆ ಟಾಟಾ ಬೈ ಬೈ ಅಂತ ಹೇಳಿ ಅವನ್ನ ಮುಂದೆ ಕಳಿಸಿದ್ದಾಯಿತು. ಆ್ಯಂಡ್ ನೆಕ್ಸ್ಟ್ ನಾವುಗಳು ಬಸ್ಸಲ್ಲಿ ಹೋಗೋದಿತ್ತಲ್ಲ, ಇನ್ನೂ ಅದು ಬಾಕಿತ್ತು. ಮನೆಗೆ ಹೋಗಿ ಬ್ಯಾಗೆಲ್ಲ ತೊಗೊಂಡು ಬಸ್ಸಲ್ಲಿ ಶಿಫ್ಟ್ ಮಾಡಿ ಹೋಗೋದಿತ್ತು. ಬಾಯ್. ನಮ್ಮ ಅಮ್ಮನ ಖುಷಿ ನೋಡಿ, ಮದುಮಗ ಆದ ಮಗ ಅಂತ. ಸರಿ, ಅವನ್ನ ಕಳಿಸಿದ್ದಾಯಿತು, ಮುಂದೆ ಹೋಗ್ತಿದ್ದಾನೆ. ಇವಾಗ ನಾವು ಮನೆಗೆ ಹೋಗಿ ಬಸ್ಸಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ. ಅದಾದಮೇಲೆ ಅವರು ಎಲ್ಲರೂ ಮುಂದೆ ಹೋಗಿ ಅವ್ರವ್ರ ಸೀಟ್ನ ಹಿಡ್ಕೊಂಡ್ರು. ಹಾಯ್. ಆ್ಯಕ್ಚುಲಿ ನಾವು ಇಷ್ಟೇ ಜನ ಇಲ್ಲ, ಇನ್ನೂ ಇದ್ದಾರೆ. ಅವರೆಲ್ಲ ಮುಂದೆ ಹತ್ಕೊತಾರೆ. ಇವಾಗ ಅವ್ರ ಏರಿಯಾ ಕಡೆನೇ ಹೋಗೋದ್ರಿಂದ ಅವರ ಮನೆಯಲ್ಲೇ ಇದ್ದಾರೆ. ನಾವುಗಳು ಇಷ್ಟು ಜನ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಿದ್ದು. ಮುಂದೆ ಹೋಗ್ತಾ ಚೆನ್ನಾಗಿರುತ್ತೆ. ಎಲ್ಲರೂ ಬರೋದು ಸ್ವಾಗತ ವಿಡಿಯೋ. ವೆಲ್ಕಮ್. ಮತ್ತೆ ಯಾರು ಬರ್ರ ಕಾರ್ನ ಹೋಯ್ತು
ಅದು ದೂರ ಆಗ್ಯದ ಅದು